Hello everyone, welcome back to Learn with Maktoum. In the last video of Christ series, we have studied what are character set and what are different types of tokens in C programming, right? So in this video, out of those tokens, we will try to understand keywords and identifiers. So ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾವು ಟೋಕನ್ಸ್ ನೋಡ್ತಾ ಇದ್ವಲ್ಲ ಅದರಲ್ಲಿ ಇರ್ತಕ್ಕಂಥ ಕೀವರ್ಡ್ಸ್ ಮತ್ತೆ ಐಡೆಂಟಿಫೈಯರ್ಸ್ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಕೀವರ್ಡ್ಸ್ ಅಂತಂದ್ರೆ ಏನ್ರಿ? ಕೀವರ್ಡ್ಸ್ ಅಂತಂದ್ರೆ ರಿಸರ್ವ್ಡ್ ವರ್ಡ್ ಅಂತ ನಾವು ಆಲ್ರೆಡಿ ಕಲ್ತಿದ್ವಿ ಅಂಡ್ ದೋಸ್ ವರ್ಡ್ಸ್ ಆರ್ ಆಲ್ರೆಡಿ ಹ್ಯಾವಿಂಗ್ ಅ ಪ್ರೀ ಡಿಫೈನ್ಡ್ ಮೀನಿಂಗ್. ಹೌದಾ? ಅವುಗಳಿಗೆ ಆಲ್ರೆಡಿ ಒಂದು ಅರ್ಥ ಇದೆ. ಈ ಒಂದು ವರ್ಡ್ಸ್ ಏನಿದಾವಲ್ಲ ಆಲ್ರೆಡಿ ಅಂಡರ್ಸ್ಟುಡ್ ಬೈ ದ ಸಿ ಕಂಪೈಲರ್. ಸೊ ಸಿ ಕಂಪೈಲರ್ಗೆ ಈ ಒಂದು ವರ್ಡ್ಸ್ ಆಲ್ರೆಡಿ ಗೊತ್ತಿದವು. ಏನಪ್ಪಾ ಇಲ್ಲಿ ನೆನ್ಪಿಟ್ಕೋಬೇಕಾಗಿದ್ ನಾವು ಅಂತಂದ್ರೆ ಈ ಕೀವರ್ಡ್ಸ್ ನ ನಾವು ವೇರಿಯೇಬಲ್ ನೇಮ್ಸ್ ಅಥವಾ ಫಂಕ್ಷನ್ ನೇಮ್ಸ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ಸೊ ವೇರಿಯೇಬಲ್ಸ್ ನೇಮ್ ಅಂತಂದ್ರೆ ಏನ್ರಿ? ವೇರಿಯೇಬಲ್ಸ್ ಬಗ್ಗೆ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ. ಫಂಕ್ಷನ್ಸ್ ಇಸ್ ಅಗೇನ್ ಡಿಫ್ರೆಂಟ್ ಚಾಪ್ಟರ್ ವಿ ಹ್ಯಾವ್, ದೇರ್ ವಿಲ್ ಸ್ಟಡಿ ಅಬೌಟ್ ಫಂಕ್ಷನ್ಸ್. ಬಟ್ ಜಸ್ಟ್ ಈಗ ಒಂದು ಎಕ್ಸಾಂಪಲ್ ಬರಿತೀನಿ ನೋಡಿ. ಇಂಟ್ ಮಾರ್ಕ್ಸ್ ಈಕ್ವಲ್ಸ್ ಟು 100 ಅಂತ ಬರದೆ. ಸೊ ಓಕೆ, ಇಲ್ಲಿ ಇದು ಒಂದು ಮಾರ್ಕ್ಸ್ ಅನ್ನೋದು ಏನೈತಲ್ರಿ, ಇದೊಂದು ನಿಮ್ದು ವೇರಿಯೇಬಲ್. ಓಕೆ, ಇಲ್ಲಿ ನಾನು ಕೀವರ್ಡ್ಸ್ ನ ಯೂಸ್ ಮಾಡೋ ಹಾಗಿಲ್ಲ. ಓಕೆ, modern C standards define more keywords, but 32 keywords are commonly taught in basic C programming. ಸೊ ಮಾಡರ್ನ್ ಸಿ ದಲ್ಲಿ ಸ್ವಲ್ಪ ಹೆಚ್ಚಿಗೆ ಕೀವರ್ಡ್ಸ್ ಇದಾವ್ರಿ, ಬಟ್ ನಮ್ದು ಸ್ಟ್ಯಾಂಡರ್ಡೈಸ್ಡ್ ಅಲ್ಲಿ ನಾರ್ಮಲಿ 32 keywords ಇದಾವ್ರಿ. You can see this chart here. So there are 32 keywords which are listed out. Currently, the modern C is having more keywords, but you can remember these for the exam, like total 32 count, you can remember for the exam. Okay, then we will see characteristics of keywords. These are reserved words, right? They have predefined meaning. These cannot be changed, cannot be used as variable names, and they are written always in lower case. ಸೊ ಇದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ ನೀವು ನೋಡಿದ ಹಾಗೆ ಆಟೋ, ಹೌದಾ? ಅದೇ ರೀತಿ ವೈಲ್, ರೈಟ್? ಇಫ್, ರೈಟ್? ಇಂಟ್, ಫ್ಲೋಟ್, ಇವೆಲ್ಲ ಏನ್ರಿ ಕೀವರ್ಡ್ಸ್. ಇವುಗಳನ್ನ ನಾವು ಯಾವಾಗ್ಲೂ ಲೋವರ್ ಕೇಸ್ ಅಲ್ಲೇ ಬರಿಬೇಕು. ಹೋಪ್ ಕೀವರ್ಡ್ಸ್ ನಿಮಗೆ ತಿಳಿದಂತ ಅನ್ಕೋತೀನಿ. ಇವುಗಳು ರಿಸರ್ವ್ಡ್ ವರ್ಡ್ಸ್, ಅವುಗಳಿಗೆ ಪ್ರಿಡಿಫೈನ್ಡ್ ಮೀನಿಂಗ್ ಇದೆ, ಅವುಗಳನ್ನ ಚೇಂಜ್ ಮಾಡಕ್ ಬರೋದಿಲ್ಲ, ಮತ್ತೆ ವೇರಿಯೇಬಲ್ ನೇಮ್ ಆಗಿ ಯೂಸ್ ಮಾಡಕ್ ಬರೋದಿಲ್ಲ, ಮತ್ತೆ ಲೋವರ್ ಕೇಸ್ ಅಲ್ಲಿ ಬರಿಬೇಕು. Next, let us understand about the identifiers in C. An identifier is a name given by the programmer to identify variables, functions, arrays, structures. ಇವುಗಳನ್ನೆಲ್ಲ ನಾವು ಮುಂದೆ ಕಲಿತೇವ್ರಿ. ಸೊ ಅವುಗಳನ್ನ ನಾವು ಅವುಗಳಿಗೆ ಒಂದೊಂದು ಹೆಸರು ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಿದೆ ಮಾರ್ಕ್ಸ್ ಈಕ್ವಲ್ಸ್ ಟು 18, ರೈಟ್? ಇಲ್ಲಿ ಮಾರ್ಕ್ಸ್ ಅನ್ನೋದು ಒಂದು ನೇಮ್, ಹೌದಾ? ಅದೇ ರೀತಿ ನಾವು ಮುಂದೆ ಫಂಕ್ಷನ್ಸ್ ಕೂಡ ಬರಿತೀವ್ರಿ. ಡಿಸ್ಪ್ಲೇ ಅನ್ನೋದು ಒಂದು ಫಂಕ್ಷನ್. ಸೊ ಇದೊಂದು ಡಿಸ್ಪ್ಲೇ ಅನ್ನೋದೊಂದು ನೇಮ್ ಕೊಡ್ತಾ ಇದ್ದೇವೆ, ಹೌದಾ? ಅರೇಸ್ ನಾವು ಮುಂದೆ ಬರಿತೀವ್ರಿ. ಅರೇಸ್ ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ಇಸ್ ಈಕ್ವಲ್ಸ್ ಟು, ಈ ರೀತಿ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಅರೇಸ್ ನ ಬರಿತೀವಿ ನಾವು. ಸೊ ಈ ಒಂದು ಫ್ರೂಟ್ಸ್ ಅನ್ನೋದು ಕೂಡ ಒಂದು ನೇಮ್, ಹೌದಾ? ಸೊ ಐಡೆಂಟಿಫೈಯರ್ ಅಂತಂತಂದ್ರೆ all these names which were given to the variables, functions, arrays, structures, ಅವುಗಳಿಗೆ ನಾವು ಐಡೆಂಟಿಫೈಯರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಸ್ಟೂಡೆಂಟ್ ನೇಮ್, ಸ್ಯಾಲರಿ, ಟೋಟಲ್, ಇವೆಲ್ಲ ಇದಾವ್ರಿ. ಸೊ ಇಲ್ಲಿನೂ ಕೂಡ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ರೂಲ್ಸ್ ಫಾರ್ ನೇಮಿಂಗ್ ದ ಐಡೆಂಟಿಫೈಯರ್. ಸೊ ಐಡೆಂಟಿಫೈಯರ್ಸ್ ಮಸ್ಟ್ ಸ್ಟಾರ್ಟ್ ವಿತ್ ಅ ಲೆಟರ್ ಆರ್ ಅನ್ ಅಂಡರ್ ಸ್ಕೋರ್. ಅದರ ಅರ್ಥ ಏನಂತಂದ್ರೆ ಆ ಒಂದು ಹೆಸರಲ್ಲಿ ಅದು ಸ್ಟಾರ್ಟ್ ಆಗ್ಬೇಕಾಗಿರೋದು ಒಂದು ಲೆಟರ್ ಇಂದ ಅಥವಾ ಅಂಡರ್ ಸ್ಕೋರ್ ಇಂದ, ಅಂಡ್ ಇಟ್ ಕ್ಯಾನ್ ಕಂಟೈನ್ ಲೆಟರ್ಸ್, ಡಿಜಿಟ್ಸ್ ಅಂಡ್ ಅಂಡರ್ ಸ್ಕೋರ್. ಅದ್ರ ಒಳಗಡೆ ಲೆಟರ್ಸ್, ಡಿಜಿಟ್ಸ್ ಮತ್ತೆ ಅಂಡರ್ ಸ್ಕೋರ್ ಇರಬಹುದು. ಇಲ್ಲಿ ಇನ್ನೊಂದು ಪಾಯಿಂಟ್ ಮಿಸ್ ಆಗಿದೆ. ಇಟ್ ಶುಡ್ ನಾಟ್ ಸ್ಟಾರ್ಟ್ ವಿತ್ ಡಿಜಿಟ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒನ್ ನೇಮ್ ಈ ರೀತಿ ಸ್ಟಾರ್ಟ್ ಆಗ್ಬಾರ್ದು. ಇಟ್ ಶುಡ್ ನಾಟ್ ಸ್ಟಾರ್ಟ್ ವಿತ್ ಅ ಡಿಜಿಟ್. It can start with a underscore, it can start with a letter, but cannot start with a digit. Okay, ಅದ್ರ ಒಳಗಡೆ ಡಿಜಿಟ್ಸ್ ಇರಬಹುದು. ಫಾರ್ ಎಕ್ಸಾಂಪಲ್ ನೇಮ್ 1, ಓಕೆ, ಅಥವಾ ನಮ್ 1, ನಮ್ 2 ಅದ್ರ ಒಳಗಡೆ ಇರಬಹುದು, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅದು ಇರಬಾರ್ದು. ಓಕೆ, ದಟ್ ಇಸ್ ನಾಟ್ ಅ ವ್ಯಾಲಿಡ್ ಐಡೆಂಟಿಫೈಯರ್.
It cannot contain spaces, special symbols. So ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೇಸ್ ಇರಬಾರ್ದು. ಫಾರ್ ಎಕ್ಸಾಂಪಲ್, ಫಸ್ಟ್ ಸ್ಪೇಸ್ ನೇಮ್ ಅಂತ ಬರೆದ್ರೆ ಇಟ್ ಈಸ್ ನಾಟ್ ವ್ಯಾಲಿಡ್. ಅದ್ರ ಬದಲಿ ನೀವೇನ್ ಬರಿಬೋದ್ರಿ, ಫಸ್ಟ್ ಅಂಡರ್ ಸ್ಕೋರ್ ನೇಮ್ ಅಂತ ಬರಿಬೋದು. ಸೊ ಅಂಡರ್ ಸ್ಕೋರ್ ಇಸ್ ಅಲೌಡ್, ಸ್ಪೇಸ್ ಇಸ್ ನಾಟ್ ಅಲೌಡ್. ಅದೇ ರೀತಿ ನಾವು ಫಸ್ಟ್ ಕಾಮಾ ನೇಮ್, ನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ನಾಟ್ ಅಲೌಡ್. You should remember these rules. You cannot use keywords, right? ನೀವು ರಿಟರ್ನ್ ಅಂತ ವೇರಿಯೇಬಲ್ ನೇಮ್ ಯೂಸ್ ಮಾಡೋ ಹಾಗಿಲ್ಲ, ಐಡೆಂಟಿಫೈಯರ್ ನೇಮ್ ನ ಯೂಸ್ ಮಾಡೋ ಹಾಗಿಲ್ಲ. ಐಡೆಂಟಿಫೈಯರ್ಸ್ ಆರ್ ಕೇಸ್ ಸೆನ್ಸಿಟಿವ್. ಎಕ್ಸಾಂಪಲ್ ರೀ ನಿಮ್ದು, ನಾನು MARKS ಮಾರ್ಕ್ಸ್ ಸ್ಮಾಲ್ ಕೇಸ್ ಹೋಗಿ ಬರ್ದೇನಿ, ಇನ್ನೊಂದ್ ಕಡೆ MARKS ಕ್ಯಾಪಿಟಲ್ ಬರ್ದೇನಿ, ಎರಡು ಏನ್ರಿ ಬೇರೆ ಬೇರೆ. ಓಕೆ, ಕೇಸ್ ಸೆನ್ಸಿಟಿವ್ ಅಂತಂದ್ರೆ ಸ್ಮಾಲ್ ಕೇಸ್ ಮತ್ತೆ ಕ್ಯಾಪಿಟಲ್ ಕೇಸ್ ಎರಡು ಡಿಫ್ರೆಂಟ್ ಮೀನಿಂಗ್ ಕೊಡ್ತವೆ. Hope all these rules are clear. So that completes the identifiers. So brief ಆಗಿ ನಾವು keywords ನ ತಿಳ್ಕೊಂಡ್ವಿ ಮತ್ತೆ identifiers ಅಂದ್ರೆ ಏನು, ರೂಲ್ಸ್ ಫಾರ್ ನೇಮಿಂಗ್ ದ ಐಡೆಂಟಿಫೈಯರ್ ನ ತಿಳ್ಕೊಂಡ್ವಿ. ಓಕೆ, ಸೊ ಐಡೆಂಟಿಫೈಯರ್ ಅಂತಂದಾಗ ಜಸ್ಟ್ ಯು ನೀಡ್ ಟು ರಿಮೆಂಬರ್ ದಟ್ ಇಟ್ ಇಸ್ ಅ ನೇಮ್ ಗಿವನ್ ಟು ವೇರಿಯೇಬಲ್ಸ್, ಫಂಕ್ಷನ್ಸ್, ಅರೇಸ್ ಅಂಡ್ ಸ್ಟ್ರಕ್ಚರ್ಸ್ ಎಕ್ಸೆಟ್ರಾ. ಸೊ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ನೇಮಿಂಗ್ಸ್ ಬಂದ್ರೆ ಅವುಗಳಿಗೆ ನಾವು ಐಡೆಂಟಿಫೈಯರ್ಸ್ ಅಂತ ಕರಿತೇವೆ. ಸೊ ಇಲ್ಲಿವರೆಗೂ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅದ್ರ ಮೇಲೆ MCQs ನ ನೋಡೋಣ್ರಿ. ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕೀವರ್ಡ್ ಇನ್ ಸಿ? ಕೀವರ್ಡ್ ಯಾವ್ದು ಇದರಲ್ಲಿ? ಮಾರ್ಕ್ಸ್, ಸ್ಟೂಡೆಂಟ್, ಸ್ಯಾಲರಿ ಇವೇನು ಐಡೆಂಟಿಫೈಯರ್, ಹೌದಾ? ಸೊ ರಿಟರ್ನ್ ಇಸ್ ದಿ ಕೀವರ್ಡ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ವ್ಯಾಲಿಡ್ ಐಡೆಂಟಿಫೈಯರ್? ನೋಡ್ರಿ, ಇಲ್ಲಿ ಏನು ನಂಬರ್ ಇಂದ ಶುರು ಆಗತ್ತೆ, ಇದು ವ್ಯಾಲಿಡ್ ಏನ್ರಿ? ಅಲ್ಲ. ಸ್ಟೂಡೆಂಟ್ ನೇಮ್, ಇಲ್ಲಿ ಸ್ಪೇಸ್ ಐತಿ, ಇದು ವ್ಯಾಲಿಡ್ ಏನು? ಅಲ್ಲ. ಫ್ಲೋಟ್ ಏನ್ರಿ? ಇದು ರಿಸರ್ವ್ಡ್ ವರ್ಡ್ ಅಂದ್ರೆ ಕೀವರ್ಡ್ ಅಲ್ಲ. ಬಟ್ ಇಲ್ಲಿ ನೋಡ್ರಿ, ಸ್ಟೂಡೆಂಟ್ ನೇಮ್, ದಿಸ್ ಇಸ್ ಕರೆಕ್ಟ್, ರೈಟ್? ಇಟ್ ಇಸ್ ಸ್ಟಾರ್ಟಿಂಗ್ ವಿತ್ ಅ ಲೆಟರ್ ಅಂಡ್ ಇಟ್ ಇಸ್ ಹ್ಯಾವಿಂಗ್ ಅಂಡರ್ ಸ್ಕೋರ್ ಇನ್ ಬಿಟ್ವೀನ್, ಸೊ ಇಟ್ ಇಸ್ ಅ ವ್ಯಾಲಿಡ್ ಐಡೆಂಟಿಫೈಯರ್. Keywords are what? Keywords are reserved words. Which of the following cannot be used as an identifier? ಸೊ ಇದರಲ್ಲಿ ಯಾವುದು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡಕ್ ಆಗೋದಿಲ್ಲ? ಮಾರ್ಕ್ಸ್ ನ ಯೂಸ್ ಮಾಡಬಹುದು, ಸ್ಟೂಡೆಂಟ್ ಒನ್ ನ ಯೂಸ್ ಮಾಡಬಹುದು, EMPD ಯೂಸ್ ಮಾಡಬಹುದು, ರಿಟರ್ನ್ ನ ಯೂಸ್ ಮಾಡಕ್ಕೆ ಬರೋದಿಲ್ಲ. ಯಾಕ್ರಿ? ಬಿಕಾಸ್ ಇಟ್ ಈಸ್ ಅ ಕೀವರ್ಡ್, ರೈಟ್? ನೆಕ್ಸ್ಟ್, identifiers are created by whom? Are they created by compiler? No. Operating system? No. CPU? No. Programmer creates the identifiers. Okay. Hope the concept is clear. Okay. In the next video, we are going to see about the variables and the constants. Okay. Till then, take care. I'm going to see you in the next session. Thank you for watching. If you're new to my channel, don't forget to subscribe and also click on the bell icon. Thank you.